ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕ್ಷಮ. ಇವತ್ತು ನಾನು ಹೆಸರು ಕಾಳು ಲಡ್ಡು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋ. ಇಲ್ಲಿ ನಾನು ಹೆಸರು ಕಾಳು 1 ಗ್ಲಾಸ್ ಆಗುವಷ್ಟು, ಹೋಮ್ ಮೇಡ್ ತುಪ್ಪ, ಏಲಕ್ಕಿ, ಬಾದಾಮು ನೀರಲ್ಲಿ ನೆನೆಸಿಟ್ಟದು, ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ತೆಂಗಿನ ತುರಿ. ಫಸ್ಟಿಗೆ ನಾವು ಹೆಸರು ಕಾಳನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಹೆಸರು ಕಾಳು ತಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದು ಗೋಲ್ಡನ್ ಆಗ್ತಾ ಇದೆ, ಇನ್ನು ಸ್ವಲ್ಪ ಆಗ್ಬೇಕು. ಇದು ಇದನ್ನೀಗ ತಣಿಲಿಕ್ಕೆ ಹಾಕುವ. ನೆಕ್ಸ್ಟ್ ನಾವು ತೆಂಗಿನ ತುರಿ ಹುರಿದುಕೊಳ್ಳುವ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ. ನೋಡಿ, ಇದು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಇವಾಗ. ಇನ್ನು ಸ್ವಲ್ಪ ಆಗಲಿ. ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೆ. ಈಗ ಇದನ್ನು ತಣಿಲಿಕ್ಕೆ ಹಾಕುವ. ಇದು ಸಪ್ರೇಟ್ ಆಗಿ ರುಬ್ಬಿಕೊಳ್ಬೇಕು. ಇದು ನೆಕ್ಸ್ಟ್ ನಾವು ಅದು ತಣಿಲಿಕ್ಕೆ ಹಾಕಿದ್ದಾನಲ್ಲ, ಅಷ್ಟೊತ್ತಿಗೆ ನಾವು ಬೆಲ್ಲ ಪಾಕ ರೆಡಿ ಮಾಡ್ಕೊಂಡು ಬರುವ. ಬೆಲ್ಲ ಪಾಕಕ್ಕೆ ಸ್ವಲ್ಪ ಬೆಲ್ಲ ಹುಡಿ ಸಹ ಹಾಕ್ಕೊಳ್ಬೋದು. ಬಟ್ ಬೆಲ್ಲ ಹುಡಿ ತಗೊಂಡು ನೀವು ಪಾಕ ಮಾಡ್ಬೇಕಂತ ಇಲ್ಲ, ಡೈರೆಕ್ಟ್ ಯೂಸ್ ಮಾಡ್ಬೋದು. ಇಲ್ಲಿ ಬೆಲ್ಲ ಪಾಕಕ್ಕೆ ಅರ್ಧ ಗ್ಲಾಸ್ ನೀರು ತಗೊಂಡಿದ್ದೆ ನಾನು. ನೋಡಿ, ಈಗ ಬೆಲ್ಲ ಪಾಕ ಎಷ್ಟು ನೀರಾಯ್ತು. ಇನ್ನು ಇದನ್ನು ಗಾಳಿಸ್ಕೊಳ್ಳುವ. ಇದರಲ್ಲಿದ್ದ ಕಸ ಎಲ್ಲ ಹೋಗಲಿಕ್ಕೆ, ಬೆಲ್ಲದಲ್ಲಿ ಕಸ ಇರ್ತದಲ್ಲ ಅದು ಹೋಗಲಿಕ್ಕೆ ಗಾಳಿಸ್ಕೊಳ್ಬೇಕು. ನೋಡಿ, ನೆಕ್ಸ್ಟ್ ಇದನ್ನು ವಾಪಸ್ ಹಾಕೊಳ್ಳುವ. ನೆಕ್ಸ್ಟ್ ಅದು ಪಾಕ ಇಲ್ಲಿ ತನಕ ಆಗ್ಬೇಕು. ಹೇಳಿದ್ರೆ ಅದು ನಮ್ಗೆ ಟಚ್ ಮಾಡುವಾಗ ಹೀಗೆ ನೂಲ್ನಾಗೆ ಸಿಗ್ಬೇಕು. ಅಲ್ಲಿ ತನಕ ಬೆಲ್ಲ ಪಾಕ ಆಗ್ಬೇಕು. ಪಾಕ ಆಗ್ತಾ ಉಂಟು. ಇವಾಗ ಇದು ತಣೀತು. ಇದನ್ನು ರುಬ್ಬಿಕೊಳ್ಳುವ. ಇದ್ರೊಟ್ಟಿಗೆ ಸ್ವಲ್ಪ ಏಲಕ್ಕಿ ಹಾಕೊಳ್ಳೋ, ಫ್ಲೇವರ್ ಚಂದ ಇರ್ತದೆ ಅಂತ 4 ಏಲಕ್ಕಿ ತಗೊಂಡೆ. ಇನ್ನು ಇದನ್ನು ಹಾಕೊಳ್ಳು. ಡ್ರೈ ಆಗಿ ರುಬ್ಬಿಕೊಳ್ಳೋದು. ನೋಡಿ, ಇದು ಫೈನ್ ಆಗಿ ರುಬ್ಬಿಕೊಂಡಿದ್ದೇನೆ. ನೆಕ್ಸ್ಟ್ ತೆಂಗಿನ ತುರಿ ರುಬ್ಬಿಕೊಳ್ತೇನೆ. ಹೋಮ್ ಮೇಡ್ ತುಪ್ಪ ತಗೊಂಡಿದ್ದೇನೆ. ನನ್ನಮ್ಮ ಹೋಮ್ ಮೇಡ್ ತುಪ್ಪ ಮಾಡ್ತಾರೆ. ಯಾರಿಗೆಲ್ಲ ಹೇಗೆ ತುಪ್ಪ ಮಾಡೋದು ಗೊತ್ತಿಲ್ಲೋ ನಿಮಗೆ ಬೇಕಾದ್ರೆ ನಾನು ಬ್ಲಾಗಲ್ಲಿ ತಿಳಿಸ್ತೇನೆ ಹೇಗೆ ತುಪ್ಪ ಮಾಡೋದಂತ. ಈಗ ನಾನಿಲ್ಲಿ 3 ಚಮಚ ತುಪ್ಪ ತಗೊಂಡಿದ್ದೇನೆ. ಡ್ರೈ ಫ್ರೂಟ್ಸ್ ಯಾರು ಮಕ್ಕಳು ಇವಾಗ ತಿನ್ನೋದಿಲ್ಲ, ಸೊ ಇದರಲ್ಲಿ ಉಂಡೆಲ್ಲ ಹಾಕಿದ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ. ದ್ರಾಕ್ಷಿ ಸ್ವಲ್ಪ, ಆಮೇಲೆ ಗೋಡಂಬಿ ಹಾಗೂ ಬಾದಾಮ್, ಅದೆಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೇನೆ. ಇಲ್ಲಿ ಫ್ರೈ ಆದ ಸಾಕು. ಬೌಲಲ್ಲಿ ತೆಗೆದಿಟ್ಕೊಳ್ತೇನೆ. ಆ್ಯಡ್ ಮಾಡ್ತಿದ್ದೇನೆ.
ರುಬ್ಬಿಕೊಂಡಿರುವ ಹೆಸರು ಕಾಳು ಹಾಕೊಳ್ತಿದ್ದಾನೆ. ನೆಕ್ಸ್ಟ್ ತೆಂಗಿನ ತುರಿ, ಸ್ಟೇನ್ ಮಾಡ್ಕೊಳ್ಳಿ. ನೋಡಿ ಗಂಟೆ ಆಗ್ಬಿಟ್ಟು ಬೇಡ, ಈ ತರ ಸರಿಯಾಗಿ ಸ್ಟೇನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇವಾಗ ಇದು ರೆಡಿ ಆಯ್ತು. ಇನ್ನು ನೆಕ್ಸ್ಟ್ ಸ್ಟೆಪ್ ಉಂಡೆ ಮಾಡೋದು. ಇದು ಸ್ವಲ್ಪ ತಣಿಲಿ, ಆಮೇಲೆ ಇದೀಗ ಉಂಡೆಗೆ ಬರ್ತದೆ ನೋಡುವ. ನೋಡಿ ಸಣ್ಣ ಸಣ್ಣ ಉಂಡೆ ಮಾಡಿದ್ರೆ ಮಕ್ಕಳಿಗೆ ತಿನ್ನಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ತುಂಬಾ ಹೆಲ್ದಿ, ಮಕ್ಕಳು ಹೀಗೆ ಕೊಟ್ರೆ ತಿನ್ನುವುದಿಲ್ಲ. ಇದರಲ್ಲಿ ನಟ್ಸ್ ಮತ್ತೆ ಪ್ರೋಟೀನ್ ಎಲ್ಲ ಇರೋದಿಲ್ಲ. ಆಮೇಲೆ ಕ್ಯಾಲ್ಶಿಯಂ, ಬೆಲ್ಲ ಹಾಕಿದ್ರೆ ಕ್ಯಾಲ್ಶಿಯಂ ಇದೆ. ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ. ನಂಗಂತೂ ತುಂಬ ಫೇವ್ರೇಟ್. ಸಣ್ಣ ಸಣ್ಣ ಮಾಡ್ತಿದ್ದೆ ನೋಡಿ. ಉಂಡೆ ರೆಡಿ ಆಗಿದೆ. ಮಕ್ಕಳಿಗೆ ಕೊಡುವ, ಹೇಗಾಗಿದೆ ನೋಡುವ ಟೇಸ್ಟ್. ಸೂಪರ್ ಆಗಿದೆ. ಹೇಗಾಗಿದೆ ನೋಡಿ. ನಮ್ಮ ಮನೇಲಿ ನಮ್ಮ ಮಕ್ಳಿಗೂ ಇಷ್ಟ ಆಯ್ತು. ನಿಮ್ಮ ಮನೇಲೂ ನಿಮ್ಮ ಮಕ್ಳಿಗೆ ಗ್ಯಾರಂಟಿ ಇಷ್ಟ ಆಗ್ತದೆ. ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಇದ್ರಲ್ಲಿ ನಟ್ಸ್ ಆಗಲಿ, ದ್ರಾಕ್ಷಿ ಆಗಲಿ ಮತ್ತೆ ತುಪ್ಪದಿಂದ ಮಾಡೋದು ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.